ಇಲ್ಲಿವರೆಗೆ ಸ್ಪಂದನೆ ಸಿಕ್ಕಿಲ್ಲ. SIT ಅಂತೂ ಈಗಾಗಲೇ ನಿಮ್ಗೆ ಗೊತ್ತದ ಹೇಳಿದ್ದ, ಈ SIT ಲಾಸ್ಟ್ ನಿಮ್ಮದು ಅಂತಿಮ ವರದಿ ಕೊಡ್ರಿ ಅಂಥೇಳಿ ನ್ಯಾಯಾಲಯನೂ ಹೇಳಿದೆ ಇವತ್ತು. ಇನ್ನು ಅಂತಿಮ ವರದಿ ಕೊಟ್ಟ ಮೇಲೆ ಏನು ಕೊಡ್ಬೋದು ಅನ್ನೋದಕ್ಕೆ ಈಗಾಗಲೇ ಉತ್ತರಗಳು ಸಿಕ್ಕಿದಾವ. ಏನಪ್ಪ ಅಂದ್ರೆ ಈ 6 ಜನರ ವಿರುದ್ಧವಾಗಿನ ಇದು ಏನು ಅಂತಿಮ ವರದಿ ಬರುವಂಥದ್ದು, ಯಾರು ಮಧ್ಯಂತರ ವರದಿ ಮುಂದುವರಿಕೆ ಅದು SIT ಇದ್ದಿದ್ದು ಮುಖ್ಯ ಇಲ್ಲಿವರೆಗೆ ಏನು ಆರೋಪ ಮಾಡ್ತಾಯಿದ್ರು ಅವ್ರ ಬಗ್ಗೆ ತನಿಖೆನ ಮಾಡ್ತಾಯಿಲ್ಲ ಅನ್ನೋದು ಎಲ್ಲ ಉಳಿದ ಹೋರಾಟಗಾರರ ಸ್ಪಷ್ಟ ಅಭಿಪ್ರಾಯ. ಮತ್ತು ಇದು ಆಗಬೇಕಾಗಿದೆ, ಜಲ್ದಿ ಪ್ರಾಮಾಣಿಕವಾದ ತನಿಖೆ ಆಗಲಿ. ಮೊದಲು ಅವ್ರು ಇದೇನು ನಾವು ಆರೋಪ ಮಾಡ್ತಾಯಿದ್ದೀವಿ ಅವ್ರನ್ನ ಕರೆಸ್ತಂದ ತನಿಖೆ ಮಾಡಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಕೇಸು ದಿನದಿಂದ ದಿನಕ್ಕೆ ಇನ್ನಷ್ಟು ಇದನ್ನು ಏನಾಗಾದರೂ ಮಾಡಿ ಬದಿಗೆ ಸರಿಸ್ಬೇಕು ಅನ್ನೋದು ಪ್ರಯತ್ನ ಅಂತಿ ಹೆಗ್ಗಡೆ ಅವರು ಮತ್ತು ಅವ್ರ ಹಿಂಬಾಲಕರು ಅವ್ರ ಬೆಂಬಲಿಗರು ಮಾಡ್ತಾನೆ ಇದ್ದಾರೆ. ಆದರೆ ಇನ್ನೊಂದು ಕಡೆಗೆ ಅವ್ರ ವಿರೋಧಿಗಳು ಈಗ ಮ್ಯಾಲಿನ ಒಂದು ಮಾತು ಹೇಳ್ತಾ ಇರ್ತೀನಿ ನಾನು ನಿಮ್ಗೆ ಮತ್ತು ಹೇಳಬೇಕಾಗಿದೆ ಇವತ್ತು ಅನಿವಾರ್ಯವಾಗಿ. ಯಾಕೆಂದರೆ ಈ ಒಂದು ತನಿಖೆಯ ದಿಶಾಬಲು ಮಾಡೋ ಸಲುವಾಗಿ ಇದನ್ನು ದಾರಿ ತಪ್ಪಿಸೋದಕ್ಕೆ ಕೆಲಸ ಸಾಕಷ್ಟು ನಡೀತಾ ಇದ್ದಾವೆ. ಈಗ ನಡೆದವು ಧರ್ಮವನ್ನು ನಡಕ್ತಂದ, ಮಂಜುನಾಥ ಸ್ವಾಮಿ ನಡಕ್ತಂದ, ಅಣ್ಣಪ್ಪ ಸ್ವಾಮಿ ನಡಕ್ತಂದ, ಅದ್ರ ಹಿಂದೆ ಇವರು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಯಾರಿಗಾದರೂ ಮೇಲ್ಪದ್ರದಂತೆ ಅನ್ನಿಸ್ತದೆ. ಯಾಕಂದರೆ ಈ 6 ಮಂದಿ ಸುಳ್ಳು ಸಾಕು ಹೇಳಿರ್ತೀವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ವಿನಃ ಇಲ್ಲಿ ಘಟನೆಗಳು ನಡೆದೇ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಇದೇ ಇವರ ಸತ್ಯಸಂಧತೆ ಒಂದು ದೊಡ್ಡ ಸಾಕ್ಷಿ. ಹೌದಿಲ್ಲ, ಹೋಗ್ದಿದ್ದು ಖರೆ ಅದ, ಎಲ್ಲ ಖರೆ ಅದ, ಸಾವುಗಳಾಗಿದ್ದು ಖರೆ ಅದ. ಅದರಲ್ಲೂ ಆ ಏನು ಗುಡ್ಡೆ ಅದಲ್ಲ, ವಿಶೇಷವಾಗಿ ಬಂಗ್ಲೆಗುಡ್ಡೆ, ಆ ಬಂಗ್ಲೆಗುಡ್ಡೆಯಲ್ಲಿ ಮೂಳೆಗಳು ಸಿಕ್ಕಿದ್ದು ಸತ್ಯದ, ಅಸ್ಥಿ ಪಂಜರಗಳು ಸಿಕ್ಕಿದ್ದು ಸತ್ಯದ, ತಲೆಬುರುಡೆಗಳು ಸಿಕ್ಕಿದ್ದು ಸತ್ಯದ.